ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ನಾನು ಇವತ್ತು ಉಗಾದಿ ಅಲ್ಲ ಗೈಸ್. ಸೊ ಹಾಗಾಗಿ ನಮ್ಮ ಮನೆ ಹತ್ರ ಇರೋ ಈ ನೀಮ್ ಗಿಡದು ಹೂವು ಅವೆಲ್ಲ ಬೇಕಂತಾರಲ್ಲ. ಸೊ ಅಲ್ಲಿ ನಮ್ಮ ಮನೆ ಕಡೆ ಬಾಜು ಅವರು ಕೇಳಿದ್ರು. ಸೊ ಹಂಗಾಗಿ ನಾವು ಹರಿದಿದೀವಿ ಗೈಸ್. ಇಲ್ಲಿ ನೋಡಿ, ಇವಾಗ ಅವ್ರಿಗೆ ಕೊಡಕಂತ ಹೋಗ್ತಾ ಇದೀವಿ. ಅಂಡ್ ಇವತ್ತಿನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಕಂಪ್ಲೀಟ್ ಜರ್ನಿನ ಶೇರ್ ಮಾಡ್ತೀನಿ ಗೈಸ್. ಇವತ್ತು ಉಗಾದಿ, ಮತ್ತೆ ಮನೆಯಲ್ಲಿ ಉಗಾದಿ ಪಚ್ಚಡಿ ಮಾಡ್ತಾರೆ. ಸೊ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ, ಅಂಡ್ ತನ ನೋಡಿ ಗೈಸ್. ಸೊ ಗೈಸ್, ನಾನು ಈಗ ತಾನೇ ಮನೆಗೆ ಹೋಗಿದ್ದೆ, ಅದು ಲೀವ್ಸ್ ಎಲ್ಲ ಕೊಟ್ಟು ಮತ್ತೀಗ ಚೌಕಿಗೆ ಹೋಗಿ ನಾಷ್ಟ ತಗೊಂಡ್ ಬಾ ಅಂತ ಅಂದ್ರು ಗೈಸ್. ಮತ್ತೀಗ ಹೋಗ್ತಾ ಇದೀನಿ. ಇಲ್ಲಿ ನೋಡಿ, ಎಲ್ಲ ಡಬಲ್ ಕೆಲಸ, ಬಟ್ ನಡ್ಕೊಂತಾನೆ ಹೋಗ್ತಾ ಇದೀವಿ. ಯಾಕಂತಂದ್ರೆ ಜೊತೆಗೆ ನಾನು ಅದಕ್ಕೆ ನಡ್ಕೊಂತ ಹೋಗ್ತೀನಿ, ಇಲ್ಲ ಅಂತಂದ್ರೆ ಬೈಕ್ ತಗೊಂಡೆ ಹೋಗೋರು ಗೈಸ್. ಸೊ ಹಂಗಾಗಿ ಇಲ್ಲಿ ನೋಡಿ, ಮತ್ತೀಗ ಹೋಗಿ ನಾಷ್ಟ ತರ್ಬೇಕಂತ ನಾಷ್ಟ ತಂದು ಮತ್ತೆ ಮನೆಗೆ ಹೋಗ್ತೀನಿ. ಮನೇಲಿ ಸ್ವಲ್ಪ ಕೆಲಸ ಇದೆ ನೋಡ್ರಿ. ಸೊ ಗೈಸ್, ನಾನು ಇವತ್ತು ಮನೇಲಿ ಏನ್ ಮಾಡ್ತಿದೀನಿ ಅಂತ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಗೈಸ್. ಇಲ್ಲಿ ನೋಡಿ, ನಾನು ಕಂಪ್ಲೀಟ್ ನಮ್ಮ ಮನೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಡ್ರ್ಯಾಗನ್ ಟ್ರೀ ಎಲ್ಲ ಇತ್ತು ಅಲ್ಲ ಗೈಸ್, ಎಲ್ಲ ಕ್ಲೀನ್ ಮಾಡಿದೀವಿ. ಅಂಡ್ ಇಲ್ಲಿ ನೋಡಿ, ಎಲ್ಲಾ ಟ್ರೀಸ್ ನೆಲ್ಲ ತೆಗ್ದು ಹೊಸವ ಹಾಕ್ತಿವಿ. ಅಂಡ್ ಇದು ಗೈಸ್ ಡ್ರ್ಯಾಗನ್ ಟ್ರೀ ಎಲ್ಲ ದೊಡ್ಡ ಆಗಿತ್ತು ಗೈಸ್, ಮತ್ತೆ ಎಲ್ಲ ಸುಮ್ನೆ ಗಲೀಜ್ ಆಗ್ತಿತ್ತು ಎಲ್ಲ. ಸೊ ಹಂಗಾಗಿ ಎಲ್ಲ ಕಟ್ ಮಾಡಿ ಬಿಸಾಕ್ತಾ ಇದೀವಿ. ಅಂಡ್ ಇದೆಲ್ಲ ಕ್ಲೀನ್ ಮಾಡಿದ್ವಿ ಗೈಸ್. ಇದು ನಮ್ ಹೌಸ್. ಅಂಡ್ ಇದು ಇವ್ನು ಸ್ವಲ್ಪ ಮೇಲೆ ಮಾಡಿದ್ವಿ. ಅಂಡ್ ಇವೆಲ್ಲ ಟ್ರೀಸ್ ನಾನು ಕಡ್ದಾಕಿ ಮತ್ತೆ ಹೊಸದು ರೆಡ್ ಅದು ಮತ್ತೆ ಎಲ್ಲ ತೆಗ್ದು ಹೊಸ ಟ್ರೀಸ್ ಎಲ್ಲ ತರ್ಬೇಕು ಗೈಸ್. ಇದೆಲ್ಲ ಸ್ವಲ್ಪ ಪೇಂಟಿಂಗ್ ಮಾಡ್ಬೇಕು. ಎಲ್ಲ ಪೇಂಟಿಂಗ್ ಮಾಡಿ ಎಲ್ಲ ನೀಟಾಗಿ ಮಾಡ್ತೀವಿ ಗೈಸ್. ಅಂಡ್ ಇವತ್ತು ಕಂಪ್ಲೀಟ್ ವರ್ಕ್ ಇದೆ, ಇದ್ರದ್ದು ಬಿದ್ದಿದೆ ಗೈಸ್, ಎಲ್ಲ ಕ್ಲೀನ್ ಮಾಡಕ್ಕೆ. ಅಂಡ್ ನನ್ ಬ್ಲಾಗ್ಸ್ ಮಾಡಕ್ನು ಬೇಕಾಗುತ್ತೆ ಅಂತ ಸೊ ಮಾಡ್ತಾ ಇದೀನಿ. ಇಲ್ಲಿ ನೋಡಿ, ಇದೆಲ್ಲ ಕ್ಲೀನ್ ಆಗಿದೆ. ಅಂಡ್ ಇನ್ನ ಸ್ವಲ್ಪ ಇವೆಲ್ಲ ತೆಗ್ಸ್ಬೇಕು ಗೈಸ್. ಇವೆಲ್ಲ ತೆಗ್ಸಿ ಕ್ಲೀನ್, ಎಲ್ಲ ಮಣ್ಣೆಲ್ಲ ಗಿಲೀಜಾಗಿದೆ. ಸೊ ಈ ಟ್ರೀ ಎಲ್ಲಾನು ತೆಗ್ಸ್ಬೇಕು ಗೈಸ್. ಇವೆಲ್ಲ ತೆಗ್ಸಿ ಎಲ್ಲ ನೀಟಾಗಿ ಮತ್ತೆ ನನ್ನ ರೂಮಲ್ಲಿ ಕಂಪ್ಲೀಟ್ ಅಲ್ಲಿ ನೀಟಾಗಿ ಮಾಡ್ತೀನಿ ಗೈಸ್. ಅಲ್ಲಿನೂ ಇದಾಗುತ್ತೆ ನೋಡಿ ಅಂತ ನೋಡಿ ಗೈಸ್. ಅಂಡ್ ನಾವು ಇನ್ನೂ ಜಾಸ್ತಿ ಕೆಲಸ ಇರುತ್ತೆ. ಸೊ ಇದೆಲ್ಲ ಬಿಸಾಕೋದು ಎಲ್ಲ ಮಾಡ್ತೀನಿ. ಅಂಡ್ ನೋಡ್ರಿ, ನೋಡಿ guys, ಇದೆಲ್ಲ ಗಿಡ ಕಂಪ್ಲೀಟ್ ನೀಟಾಗಿ ತೆಗ್ಸ್ಬಿಡ್ಬೇಕೆಲ್ಲ. ಇದು ಸ್ಟೈಲಿಶ್ ಲುಕ್ ಇದಂಗಿದೆಲ್ಲ ಗೈಸ್ ಈ ಟ್ರೀ ಎಲ್ಲ. ಇದೆಲ್ಲ ತೊಳೆದು ಮತ್ತೆ ನೀಟ್ ಮಾಡಿ ಇಲ್ಲಿ ನಮ್ ಕಂಪೌಂಡ್ ಮೇಲೆ ಇಟ್ಬಿಡಮ್ ಅಂತ. ಈ ಕಂಪೌಂಡ್ ಮೇಲೆ ಇದೊಂದ್ ಟ್ರೇ ಇಟ್ಬಿಡಮ್ ಗೈಸ್. ಎಲ್ಲ ನೀಟಾಗಿ ವಾಶ್ ಮಾಡಿಸಿ ಮತ್ತೆಲ್ಲ ಕೆಳಗಡೆ ಮಣ್ಣು ಸಾಯಿಲ್ ಎಲ್ಲ ತೆಗ್ದು ಮತ್ತೆ ಹೊಸದ್ ಹಾಕಿ ಮತ್ತೆಲ್ಲ ನೀಟಾಗಿ ಇಡಮ್ ಗೈಸ್. ಈ ಟ್ರೀ ಎಲ್ಲ, ಇದು ಡ್ರ್ಯಾಗನ್ ಟ್ರೀ ಎಲ್ಲ ಕ್ಲೀನ್ ಮಾಡಿದ್ ಬಿಟ್ವಿ. ಅಂಡ್ ಇವೆಲ್ಲಾನು ಎರಡು ಇವ್ ಬಾಕ್ಸ್ ಎಲ್ಲ ಚೆಲ್ಲಿನ್ ಇದು ಮಾಡಿ ಮತ್ತೆ ತೆಳಗೆಲ್ಲ ಕ್ಲೀನ್ ಗಿರ್ಪೆಟ್ ಹಾಕ್ಸಿ ಮತ್ತೆಲ್ಲ ಅದ್ರನ್ನೆಲ್ಲ ನೀಟಾಗಿ ಮಾಡ್ತೀನಿ. ಸೆಂಡ್ ಮಾಡಿದ್ಮೇಲೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬ್ಲಾಗ್ ತೋರಿಸ್ತೀನಿ. ವಿಡಿಯೋ ಅಂತ ನೋಡಿ ಎಂಡಲ್ಲಿ ಹಾಕ್ತೀನಿ. ಯಾರು ಹಾಕಿದ್ದೀರಿ ಗಿಡ? ಅಮ್ಮ ನೋಡ್ರಿ, ಹಿಂಗೆ ಎಲ್ಲ ಹಿಂಗಿದಾವೆ, ಎಲ್ಲ ಮುಳ್ಳು ಜಾಸ್ತಿ ಇದಾವೆ. ಕಂಪ್ಲೀಟ್ ಎಲ್ಲ ಟಚ್ ಆದ್ರೆ ಸಾಕು ಕೈಗಲ್ಲೇ ಇರ್ಬಿಡ್ತಾವ ಇವು. ಮಿನಿಮಮ್ 2-3 ಡೇಸ್ ಇರುತ್ತೆ ಗೈಸ್ ಇದೆಲ್ಲ ಚಿಚ್ಕೊಂಡ್ರೆ. ಇದೆಲ್ಲ ಕ್ಲೀನ್ ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಗೈಸ್. ವಿಡಿಯೋ ಅಂತ ನೋಡಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ನೋಡ್ತೀನಿ ಗೈಸ್. ಸೊ ಗೈಸ್, ಫೈನಲಿ ಎಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು 3 hours ಇಟ್ಟಿದೆ ಗೈಸ್ ಎಲ್ಲ ಕಂಪ್ಲೀಟ್ ಮಾಡಕ್ಕೆ. ವರ್ಕ್ ಎಲ್ಲ ಆಗಿದೆ, ನಿಮ್ಗೆ ಶೂ ಮಾಡ್ತೀನಿ ನೋಡ್ರಿ. ಅಂಡ್ ಇದು ಗೈಸ್, ಇಲ್ಲಿ ಕಂಪ್ಲೀಟ್ ಟೇಬಲ್ ಇರ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಟೇಬಲ್ ಇರ್ಲಿಲ್ಲ. ಟೇಬಲ್ ಹಾಕಿದ್ಮೇಲೆ ಎರಡು ಇಲ್ಲಿ ದೊಡ್ಡ ಟ್ರೀ ಬರ್ತವೆ ಗೈಸ್. ಇಲ್ಲಿ ಮಲ್ಲಿಗೆ ಅದು ಬೇರೆ ಟ್ರೀಸ್ ಹಾಕ್ತಾರೆ. ಸೊ ಇದು ದಾಸವಾಳ ಟ್ರೀ ಅಂತ ಗೈಸ್. ಇದಾದ್ಮೇಲೆ ಅಲ್ಲಿ ಹಿಂದೆಗಡೆ ಶೋ ಆಫ್ ಅದು ಅಲೋವೆರಾ. ಅಂಡ್ ಇವೆಲ್ಲ ಟ್ರೀಸ್ ಹಾಕಿ ಇಲ್ಲಿ ನೋಡ್ರಿ, ಇದೆಲ್ಲ ಕ್ಲೀನ್ನೆಸ್ ಆಗಿದೆ. ಅಲ್ಲೆಲ್ಲ ಫುಲ್ಲು ಇತ್ತು ಗೈಸ್. ಸೊ ಅದೆಲ್ಲ ಕ್ಲೀನ್ ಮಾಡಿದ್ವಿ. ಅಂಡ್ ಇದೆಲ್ಲ ಅಂಡ್ ಈ ಕಂಪೌಂಡ್ ಮೇಲೆ ಎಲ್ಲಾನು ಟ್ರೀಸ್ ಬರ್ತಾವಂತೆ, ಸಣ್ಣ ಸಣ್ಣ ಎಲ್ಲ ಆರೆ ಎಲ್ಲ ಬರ್ತವೆ. ಮತ್ತೆ ಇದಿಷ್ಟು ಕ್ಲೀನ್ ಆಗಿದೆ.
ಇದು ಬಹಳ ಕಸುತ್ತೆ ಗೈಸ್. ಇಲ್ಲಿ ನೋಡಿ ಗೈಸ್, ಡ್ರ್ಯಾಗನ್ ಟ್ರೀ ಎಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ. ಇದು ಅದೊಂದೇ ಟ್ರೀ ಇದೆಲ್ಲ ಕಂಪ್ಲೀಟ್ ಇದೆಲ್ಲ ಪ್ಲೇಸ್ ನ ಆಕ್ಯುಪೈ ಮಾಡಿತ್ತು. ಇದೆಲ್ಲ ಪ್ಲೇಸ್ ನ ತಗೊಂಡೈತಿ ಗೈಸ್ ಅದಿಷ್ಟು. ಅದನ್ನ ಒಂದೇ ಪ್ಲೇಸ್ ಆಗಿ ಆಗ್ಬಿಟ್ಟಿವಿ. ಅಂಡ್ ಇದೊಂದು ಅಲ್ಲಿ ಇಷ್ಟು ಕಸ ಜಾಸ್ತಿ ಬಂತು ಗೈಸ್. ಇದೆಲ್ಲ ಕ್ಲೀನ್ ಮಾಡಿದ್ವಿ. ಅಂಡ್ ಇದು ನೋಡ್ರಿ ಬಿಫೋರ್ ಅಂಡ್ ಆಫ್ಟರ್. ಅದು ಬಿಫೋರ್ದು ಫೋಟೋಸ್ ಹಾಕ್ತೀನಿ ಅಂಡ್ ಇದ್ರದ್ದು ಹಾಕ್ತೀನಿ, ಬಿಫೋರ್ ಅಂಡ್ ಆಫ್ಟರ್. ಇಲ್ಲಿ ನೋಡಿ. ನಾನು ಗೈಸ್ ಇದು ವಿಡಿಯೋನ ನಾನು ನೈಟ್ ಡಿನ್ನರ್ ಆದ್ಮೇಲೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ನೋಡ್ತಾ ಇದ್ದೀನಿ ಗೈಸ್. ಆಫ್ಟರ್ 10 to 15 ಡೇಸ್ ಆಯ್ತು ಗೈಸ್ ನಮ್ಮ ಮಾಮ ಹಾಸ್ಪಿಟಲ್ ಅಲ್ಲಿ ಇದ್ರು. ಅಂಡ್ ಅದಾದ್ಮೇಲೆ ಇವತ್ತು ಆಟ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಗೈಸ್, ಇವತ್ತು ಆಟ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಇಯರ್ ಸ್ಟಾರ್ಟ್ ಆಗ್ಲಿಲ್ಲ, ಸೊ ಆದ್ಮೇಲೆ ಸ್ಟಾರ್ಟ್ ಆಯ್ತು ಗೈಸ್. ನೋಡೋಣ ಹೆಂಗ್ ನಡೆಸ್ತಾನೆ ಅಂತ. ಇವಾಗ ಆಟೋದಲ್ಲಿ ಕೂತಿದೀವಿ, ಮುಂದಿಗೆ ಹೋಗ್ತೀರ. ಮತ್ತೆ ಆಫ್ ಆಯ್ತು ಗೈಸ್ ಆಟೋ. ಸೊ ಎಷ್ಟ್ ದಿನ ಗ್ಯಾಪ್ ಬಂತು, ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೈಲೆನ್ಸರ್ ಚೆಕ್ ಮಾಡ್ತಿದ್ದು, ಸೈಲೆನ್ಸರ್ ಇಲ್ಲ ಸರ್. ಇದೆ ಸರ್, ನನಗ್ ಗೊತ್ತಿಲ್ಲ. ಗಾಯ್ಸ್ ನಮ್ಮ ಮಾಮ ನಡೆಸ್ತಿದ್ದಾನೆ ಗಾಯ್ಸ್ ಆಟೋ. ಗಾಯ್ಸ್ ಫೈನಲಿ ನಮ್ಮ ಕ್ಯೂರ್ ಆಗಿದ್ರು ಅಂಡ್ ಆಟೋನು ನಡೆಸಿದ್ರು ಗೈಸ್. ಇವಾಗ ನೋಡಿ ಆಟೋ ತಳಿತಾ ಇದ್ದಾರೆ. ಅಂಡ್ ಫೈನಲಿ ಕ್ಯೂರ್ ಆಯ್ತು ಗೈಸ್. ಅಂಡ್ ದೊಡ್ಡ ತಲೆನೋವಿನೇ ಇತ್ತು, ಸ್ವಲ್ಪ ಎಲ್ಲ ಕ್ಲಿಯರ್ ಆಯ್ತು, ಆರಾಮಾಯ್ತು. ಸೊ ಇವಾಗ ಅವರು ಮನೆಗೆ ಹೋಗ್ತಾರೆ, ನಾಳೆ ಊರಿಗೆ ಹೋಗ್ತಾರೆ ಗೈಸ್. ಅವರು ಯಾರಿಗಾರು ಹೋಗ್ತಾರೆ. ಅಂಡ್ ನಾನು ನಾಳೆಯಿಂದ ಕಾಲೇಜ್ಗೆ ಕಂಟಿನ್ಯೂ ಅಂಡ್ ಬ್ಲಿಂಕೆಟ್ಗೆ ಕಂಟಿನ್ಯೂ ಹೋಗ್ತೀನಿ ಗೈಸ್. ಅಲ್ಲಿ ಬ್ಲಾಗ್ಸ್ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಏನು ಮಾಮ ಆರಾಮಾಯ್ತಾ? ಆರಾಮಾಯ್ತಿಲ್ಲಪ್ಪ. ಹೆಂಗ ಮತ್ತೆ ಆಟೋ ಏನಾದ್ರು ನಡೆಸ್ಬೇಕಿಲ್ಲ, ಮಸ್ತ್ ಮಾಡ್ಬೇಕು. ನಾನು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡ್ತಾರೆ ಅವರು. ಆ್ಯಂಡ್ ನೀನು ಇದೇ ಥರ ನೋಡ್ತಾ ಇರಿ ಗೈಸ್. ನಾನು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಮಾಡ್ತೀನಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ನೂ ಮಾಡ್ತಾನೆ ಇರಿ ಗೈಸ್. ನಮ್ಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಆಟೋ ನಮ್ಮ ಮಾಮ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿದ್ರು. ಅಂಡ್ ಅದಾದ್ ಮಾಡಿದ್ಮೇಲೆ ನಾನು ಸೀದಾ ರಿಟರ್ನ್ ಮನೆಗೆ ಬರ್ತಾ ಇದ್ನಿ. ಅಂಡ್ ಮನೆಗೆ ಬಂದಾದ್ಮೇಲೆ ಒಳಗಡೆ ಉಗಾದಿದು ಬೇವು ರೆಡಿ ಮಾಡಿದ್ರು ಗೈಸ್. ಇವತ್ತು ಉಗಾದಿ ಸ್ಪೆಷಲ್ ಅಲ್ವಾ, ಸೊ ಈ ಉಗಾದಿಯಲ್ಲಿ ಇದೆ ಮೇನ್ ಥಿಂಗ್. ಸೊ ಹಂಗಾಗಿ ನಾನು ಇವತ್ತು ರೆಡಿ ಆಗಿದ್ದೆ. ಅಂಡ್ ನಾನು ನಿಮ್ಗೆ ಶೇರ್ ಮಾಡಕ್ ಬರ್ತಾ ಇದ್ದೀನಿ. ಸೊ ಗೈಸ್ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇದು ಹಾಕಿದ್ದು: ಬೆಲ್ಲ, ಖಾರ, ಉಪ್ಪು ಅಂಡ್ ಹುಣಸೆಹಣ್ಣು, ಮಾವಿನಕಾಯಿ, ಇದು ಮತ್ತೆ ಬೇವಿನ ಗಿಡ ಇದು ಗೈಸ್. ಅಂಡ್ ಇವೆಲ್ಲ ಹಾಕಿ ಇದು ರೆಡಿ ಆಗಿದೆ ಬೇವು. ಅಂಡ್ ಇದನ್ನ ಟೇಸ್ಟ್ ಮಾಡ್ತಾರೆ ಗೈಸ್. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಇದು ಉಗಾದಿದು ಬೇವು ಅಂಡ್ ಇವತ್ತಿನ ಸ್ಪೆಷಲ್ ಅಲ್ಲಿ ಅದೇ ಗೈಸ್. ಅಂಡ್ ಇದು ನಾವು ಫುಡ್ ಎಂಜಾಯ್ ಮಾಡ್ತೀವಿ. ಅಂಡ್ ಇವತ್ತು ಡಿನ್ನರ್ ಆದ್ಮೇಲೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಸಿಗ್ತಾನೆ ನೋಡಿದ್ರಲ್ಲ, ಬಜಾರಲ್ಲಿ ಎಷ್ಟು ಟ್ರಾಫಿಕ್ ಅಂಡ್ ಕ್ರೌಡ್ ಎಷ್ಟಿತ್ತು. ಎಲ್ಲ ರಂಜಾನ್ ಫೆಸ್ಟಿವಲ್ ಇದೆ ಅಲ್ಲ ಗೈಸ್. ಸೊ ಹಂಗಾಗಿ ನಾನು ಅಲ್ಲಿಗೆ ಹೋಗಿದ್ನ ಅಂಡ್ ಏನು ಅಂತ ಸ್ವಲ್ಪ ಮೆಡಿಸಿನ್ಸ್ ತರೋಕೆ ಅಂತ ಹೋಗ್ನಿ ಗೈಸ್. ಯಾಕಂತಂದ್ರೆ ನಾಳೆ ನಮ್ಮ ಮಾಮನವರು ಊರಿಗೆ ಹೋಗ್ತಾರಲ್ಲ, ಸೊ ಹಂಗಾಗಿ ಒನ್ ವೀಕಿಗೆ ಆಗಷ್ಟು ಮೆಡಿಸಿನ್ಸ್ ಎಲ್ಲ ತಂದಿದೀನಿ. ಅಂಡ್ ಅದು ಕೊಡಕಂತ ಹೋಗ್ತಾ ಇದೀನಿ ಗೈಸ್. ಇವಾಗ ಮನೆಗೆ ಹೋಗಿ ಮತ್ತೆ ಈಗ ಡಿನ್ನರ್ ಕಂಪ್ಲೀಟ್ ಆದ್ಮೇಲೆ ನಾನು ಸೊ ಗೈಸ್ ನಾನು ಈಗ ತಾನೇ ಡಿನ್ನರ್ ಮುಗಿತು. ಎಲ್ರು ರಿಲೇಟಿವ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಕೂತು ಡಿನ್ನರ್ ಆಯ್ತು ಗೈಸ್. ಅಂಡ್ ಇವತ್ತು ಸ್ವಲ್ಪ ಡಿಸಪಾಯಿಂಟಿಂಗ್ ಅನಿಸ್ತಾ ಇದೆ ಗೈಸ್. ಯಾಕಂತಂದ್ರೆ ನಾಳೆ ಎಲ್ಲ ರಿಲೇಟಿವ್ಸ್ ಅಂಡ್ ನಮ್ಮ ಮಾಮನ ಮಕ್ಕಳು ಎಲ್ರು ಊರಿಗೆ ಹೋಗ್ತಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ದಿನ ಇದ್ರು ಅವರು ಮತ್ತೆ ರಿಟರ್ನ್ ಹೋಗ್ಬೇಕಾಗುತ್ತಲ್ಲ. ಸೊ ಹಂಗಾಗಿ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗುತ್ತೆ. ಸೊ ಹಾಗಿದ್ರು ಅವ್ರು ಇಲ್ಲೇ ಇರಕ್ಕಂತ ಹಾಗಕ್ ಬರಲ್ಲ. ಸೊ ಅವ್ರನ್ನೆಲ್ಲರನ್ನ ನಾಳೆ ಊರಿಗೆ ಕಳಿಸ್ಬೇಕು ಗೈಸ್. ಅಂಡ್ ಊರಿಗೆ ಹೋಗ್ತಾರೆ ಅಂಡ್ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಗೈಸ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಅಂಡ್ ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್.